ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ಕೂಡ, ಹುಡುಗಿಯರಿಗೆ ಜಾಸ್ತಿ ಸೆಕ್ಸ್ ಮೇಲೆ ಇಂಟ್ರೆಸ್ಟ್ ಇರುತ್ತಾ ಇಲ್ಲ ಆಂಟಿಯರಿಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತಾ ಅಂತ. ಸೊ ಇವತ್ತು ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಅಂತ. ಸೊ ನೀವು ತಿಳ್ಕೊಬೇಕನ್ನೋ ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆ ಹೊಸಬರು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೆಕ್ಸ್ ಮೇಲೆ ಜಾಸ್ತಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಹುಡುಗಿಯರ್ಗ ಆಂಟಿಯರ್ಗ? ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ, ಯಾರು ಈ ಹುಡುಗಿ ಏಜಲ್ಲಿ ಇರ್ತಾರೆ ಸೊ ಅದಾದಮೇಲೆ ಆಂಟಿಯರ್ ಆಗೋದು. ಈಗ ಹೇಗೆ ಒಂದು ಹುಡುಗನಿಗೆ ಒಂದು 20 ಏಜಿಗೆ ಬಂದಾಗ ನಿಮಗೆ ಜಾಸ್ತಿ ಸೆಕ್ಸ್ ಬೇಕು ಅನಿಸುತ್ತೆ, ಸೆಕ್ಸ್ ಫೀಲಿಂಗ್ಸ್ ಜಾಸ್ತಿ ಆಗುತ್ತೆ, ಮತ್ತು ಜಾಸ್ತಿ ಮಾಸ್ಟರ್ಬೇಷನ್ ಮಾಡ್ಕೋಬೇಕು ಅನಿಸುತ್ತೆ. ಸೊ ಅದೇ ಥರನೇ ಹುಡುಗಿಯರ್ಗು ಸೇಮ್, ಅವರು ಒಂದು ಏಜಿಗೆ ಬಂದಾಗ ಅವರ ಬಾಡಿಯಲ್ಲಿ ಸೆಕ್ಷುವಲ್ ಹಾರ್ಮೋನಲ್ ಜಾಸ್ತಿ ಆಗುತ್ತೆ. ಅಂದರೆ ಯಾವಾಗ ಅಂದರೆ ಈ ಒಂದು 18 to 27, 30 ಅಲ್ಲಿ ಈ ಹುಡುಗಿಯರು ಅಂತ ಏನಿರ್ತಾರೆ, ಸೊ ಜಸ್ಟ್ ಅವಾಗ ತಾನೇ ಮದುವೆ ಆಗಿರ್ತಾರೆ. ಅವರಿಗೆ ಯಾವುದೇ ರೀತಿ ಬೇರೆ ಜವಾಬ್ದಾರಿಗಳಾಗಲಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆಗಲಿ, ಇಲ್ಲ ಮಕ್ಕಳದಾಗಲಿ, ಇಲ್ಲ ಗಂಡನ ಬಗ್ಗೆನೇ ಆಗಲಿ ಜಾಸ್ತಿ ಅಷ್ಟೊಂದು ಏನೂ ಗೊತ್ತಿರೋದಿಲ್ಲ. ಜಸ್ಟ್ ಏನಂದರೆ ಆ ಟೈಮಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ, ಸೊ ಲೈಫ್ನ ಎಂಜಾಯ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಏನಾಗುತ್ತೆ ಅಂದರೆ, ಹುಡುಗಿಯರಿಗೆ ಆ ಟೈಮಲ್ಲಿ ಜಾಸ್ತಿ ಸೆಕ್ಸ್ ಬೇಕು ಅಂತ ಅನಿಸುತ್ತೆ. ಯಾಕಪ್ಪ ಅಂದರೆ ಬೇರೆ ಯಾವುದೂ ಜವಾಬ್ದಾರಿ ಇಲ್ಲದೆ ಇರೋದ್ರಿಂದ, ಮತ್ತು ಅವ್ರ ಬಾಡಿಯಲ್ಲಿ ಸೆಕ್ಷುವಲ್ ಹಾರ್ಮೋನಲ್ ಜಾಸ್ತಿ ಆಗೋದ್ರಿಂದ. ಹಾಗೆ ಆಂಟಿಯರ್ಗೆ ಯಾಕೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಅಂದರೆ, ಯಾವಾಗ ಈಗ ಒಂದು ಹುಡುಗಿ ಮದುವೆ ಆಗಿ ಸ್ವಲ್ಪ ವರ್ಷಗಳಾದಮೇಲೆ ಮಕ್ಕಳಾಗುತ್ತೆ ಅವಳಿಗೆ. ಸೊ ಮಕ್ಕಳಾದಾಗ ಅವ್ರನ್ನ ನೋಡ್ಕೊಳ್ಳೋದ್ರಲ್ಲಿ, ಮತ್ತು ಗಂಡನ ನೋಡ್ಕೊಳ್ಳೋದ್ರಲ್ಲಿ, ಮತ್ತು ಫ್ಯಾಮಿಲಿ ನೋಡ್ಕೊಳ್ಳೋದ್ರಲ್ಲಿ ಆಂಟಿಯರು ಬ್ಯುಸಿಯಾಗಿರ್ತಾರೆ. ಆಂಟಿಯರ್ ಅಂದರೆ ಯಾರನ್ನ ಹೇಳ್ತಾರೆ, ಅಬೌವ್ 30 ಇರೋರನ್ನ, ಸೊ 30-35 ಇರೋರನ್ನ ಆಂಟಿಯರು ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಆಂಟಿಯರ್ಗೆ ಇಂಟ್ರೆಸ್ಟ್ ಇರೋದೇ ಇಲ್ವಾ ಅಂತಾನು ಹೇಳೋದಕ್ಕೆ ಹೋಗ್ಬೇಡಿ. ಯಾರಿಗೆ ಈ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಇರ್ತಾರೆ, ಸೊ ಅಂಥವರಿಗೆ ಆಂಟಿಯರ್ ಆದ್ರೂ ಸಹ ತುಂಬ ಇಂಟ್ರೆಸ್ಟ್ ಇರುವಂಥ ಆಂಟಿಯರು ಸಹ ಇರ್ತಾರೆ. ಪರ್ಸ್ನಲ್ ಲೈಫ್ ಕಡೆ ಅಥವಾ ತನ್ನ ಕೇರ್ ಬಗ್ಗೆ, ತನ್ನ ಹೆಲ್ತ್ ಬಗ್ಗೆ ಅಥವಾ ತನ್ನ ಪರ್ಸ್ನಲ್ ಬಗ್ಗೆ ಕೇರ್ ಮಾಡೋದನ್ನು ಬಿಟ್ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ, ಆಟೋಮೆಟಿಕ್ಲಿ ಆಂಟಿಯರಿಗೆ ಸೆಕ್ಷುವಲ್ ಅನ್ನುವಂಥದ್ದು, ಸೆಕ್ಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಡೇ ಬೈ. ಬಟ್ ಒಂದನ್ನು ಚೆನ್ನಾಗಿ ತಿಳ್ಕೊಳ್ಳಿ, ಒಂದು ಹುಡುಗಿ ಒಂದು ಏಜ್ ಆದಮೇಲೆ ಆಂಟಿ ಆಗೇ ಆಗ್ತಾಳೆ. ಸೊ ಅವಳಿಗೂ ಸಹ ಸೆಕ್ಸ್ ಅನ್ನೋದು ಇಂಟ್ರೆಸ್ಟ್ ಕಮ್ಮಿ ಆಗೇ ಆಗುತ್ತೆ. ಸೊ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ನಿಮಗೋಸ್ಕರ ಏನು ಬಂದಿರ್ತಾರೆ, ನಿಮ್ಮ ವೈಫ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಒಂದು ಏಜ್ ಆದಮೇಲೆ ನಿಮ್ಮ ಹಾಗೇನೆ ಅವ್ರ ಬಾಡಿಯಲ್ಲೂ ಚೇಂಜಸ್ ಆಗುತ್ತೆ. ಸೊ ಅವ್ರ ಮೈಂಡ್ ಸೆಟ್ಟು ಚೇಂಜ್ ಆಗುತ್ತೆ. ಅದರಿಂದ ಅಷ್ಟೇ ಆಂಟಿಯರಿಗೆ ಸೆಕ್ಸ್ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಹೊರತು ಗಂಡ್ಮಕ್ಳು. ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಏಜಲ್ಲಿ ಎಲ್ಲದೂ ಚೆನ್ನಾಗಿರುತ್ತೆ, ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲದ್ರ ಮೇಲೆ ಇಂಟ್ರೆಸ್ಟು ಒಬ್ಬ ಮನುಷ್ಯಂಗೆ ಕಮ್ಮಿ ಆಗುವಂಥದ್ದು ಅದು ಕಾಮನ್ನು. ಸೊ ಆಂಟಿಯರ್ನ ಹುಡುಗಿಯರಿಗೆ ಕಂಪೇರ್ ಮಾಡಿ ನೋಡೋದಕ್ಕೆ ಹೋಗಬೇಡಿ. ಅವ್ರದ್ದೇ ಆದ ಶಕ್ತಿ ಅವ್ರಿಗಿರುತ್ತೆ, ಇವ್ರದ್ದಾದ ಶಕ್ತಿ ಇವ್ರಿಗಿರುತ್ತೆ. ನೀವೆಲ್ಲರೂ ಕ್ವಶನ್ ಕೇಳಿದ್ರಿ, ಸೊ ನಿಮಗೆ ಆನ್ಸರ್ ಸಿಕ್ತು ಅಂತ ಅನ್ಕೊತೀನಿ. ಆನ್ಸರ್ ಸಿಕ್ಕಿದ್ರೆ ದಯವಿಟ್ಟು ಲೈಕ್ ಮಾಡಿ.